ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಮಿನಿ ವ್ಲಾಗ್ ಪೋಸ್ಟ್ ಮಾಡ್ತಿರೋದು. ಆ್ಯಂಡ್ ಈ ಸರಿ 75 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ಸೊ ನೆಕ್ಸ್ಟ್ 75 ಡೇಸ್ ನೀವು ನನ್ನ ಲೈಫ್ ಸ್ಟೈಲ್ ನೋಡ್ತೀರಾ, ನನ್ನ ರುಟೀನ್ ನೋಡ್ತೀರಾ. ಆ್ಯಸ್ ಅ ವೈಫ್, ಆ್ಯಸ್ ಅ ಮದರ್, ನಾನು ಏನೇನು ರೆಸಿಪೀಸ್ ಮಾಡ್ತೀನಿ ಮನೇಲಿ, ಆ್ಯಂಡ್ ಅಪ್ಪು ರುಟೀನ್ ಯಾವ ಥರ ಇರುತ್ತೆ, ನನ್ನ ವರ್ಕೌಟ್ಸ್ ಯಾವ ಥರ ಇರುತ್ತೆ, ನಾನು ಡಯಟ್ ಮೀಲ್ಸ್ ಯಾವ ಥರ ಪ್ರಿಪೇರ್ ಮಾಡ್ತೀನಿ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸಡನ್ನಾಗಿ ಏನಪ್ಪ ಅಂತಂದರೆ ಅಪ್ಪುಗೆ ಸ್ಕೂಲ್ ಟೈಮಿಂಗ್ಸ್ ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ಇವಾಗ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಫೈನಲಿ ನನಗೆ ಅಂತ ಸ್ವಲ್ಪ ಮೀ ಟೈಮ್ ಸಿಗ್ತಾ ಇರೋದು. ಹತ್ತಿರದಲ್ಲೇ ಒಂದು ಜಿಮ್ ಜಾಯ್ನ್ ಆದೆ ಆ್ಯಂಡ್ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ರೊಟೀನಲ್ಲಿ ನಾನು ಸ್ವಲ್ಪ ಬಾಡಿ ವೆಯ್ಟ್ ಟ್ರೈನಿಂಗ್ ಮಾಡಿ ಒಂಚೂರು ಫೇವ್ರೇಟ್ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತಾ ಟೆಂಡರ್ ಕೋಕೋನಟ್ ಕುಡಿದು ಅಪ್ಪುನ ಪಿಕ್ ಮಾಡೋಕ್ಕೆ ಅಂತ ಹೋದೆ. ID ಕಾರ್ಡ್ ಕೊಟ್ಟಿದ್ರು ಅಂತ ತೋರಿಸಿ ಫುಲ್ ಖುಷಿಯಾಗಿದ್ದ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ಅಪ್ಪುಗೆ ಊಟ ಮಾಡಿಸಿ ಅವರಿಗೆ ತಾಚಿ ಮಾಡಿಸಿ ನಾನು ಜಗದೀಶ್ ಅವರಿಗೆ ಲಂಚ್ ಪ್ರಿಪೇರ್ ಮಾಡ್ತಿದ್ದೆ. ಅವರು ವರ್ಕೌಟ್ಗೆ ಹೋಗಿದ್ದಾರೆ. ಬರೋ ಅಷ್ಟೊತ್ತಿಗೆ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ. ಈ ಗ್ರೇವಿ ರೆಸಿಪಿ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನೀವು ಕೂಡ ಗೆಸ್ ಮಾಡಿ ಏನು ಚಿಕನ್ ಗ್ರೇವಿ ಇದು ಅಂತ. ವ್ಲಾಗ್ ಇಷ್ಟ ಆಗಿದರೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು.